ಆರೋಪಿಗಳನ್ನ ಪೊಲೀಸರು ಕರೆತರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಬಾಡಿ ಗಾರ್ಡ್ಗಳು ಸೇರಿದಂತೆ 9 ಜನ ಆರೋಪಿಗಳನ್ನ ಪೊಲೀಸರು ಕರೆತಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಲಾಗುತ್ತೆ. ಕಸ್ಟಡಿಗೆ ಪಡೆಯೋಕ್ಕೂ ಮುಂಚೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಯಾವುದೇ ಆರೋಪಿಯನ್ನ 24 ಗಂಟೆ ಒಳಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಸೊ ಆ ಪ್ರೊಸೀಜರ್ ಅನ್ನ ಸದ್ಯಕ್ಕೆ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಆ ಪ್ರೊಸೀಜರ್ ಮಾಡಬೇಕಾದ್ರೆ ಸೆರೆ ಸಿಕ್ಕಂತಹ ದೃಶ್ಯ ಇದು. 10 ಜನ ಈ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಿರೋದು. ಅವರದ್ದು ಯಾರ್ಯಾರ್ದು ಪಾತ್ರ ಎಂಥದ್ದು, ಆತನನ್ನ ಕಿಡ್ನಾಪ್ ಮಾಡಿದ್ದು ಯಾರು, ಅಸಾಲ್ಟ್ ಮಾಡೋದಕ್ಕೆ ಯೂಸ್ ಮಾಡಿದ ಜಾಗಗಳು ಕೇವಲ ಒಂದೇ ಒಂದು ಶೆಡ್, ದರ್ಶನ್ ಅವರ ಆಪ್ತ ವಿನಯ್ ಅವರ ಶೆಡ್ ಅಂತ ಹೇಳಲಾಗ್ತದೆ. ಕೇವಲ ಅದೊಂದೇ ಜಾಗನ ಅಥವಾ ಬೇರೆ ಬೇರೆ ಜಾಗದಲ್ಲಿ ಕೂಡ ಹಿಂಸೆ ಕೊಟ್ಟಿದ್ರ? ಆಗ ಪವಿತ್ರ ಗೌಡ ದರ್ಶನ್ ಅವರು ಕೂಡ ಸಮ್ಮುಖದಲ್ಲಿದ್ರ? ಅವರು ಏನಾದರೂ ಅಸಾಲ್ಟ್ ಮಾಡಿದ್ರ? ಅವರ ಅಣತಿಯಂತೆ ಕೊಲೆ ಆಯ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಒನ್ಸ್ ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ಮೆಡಿಕಲಿ ಫಿಸಿಕಲಿ ಫಿಟ್ ಇದ್ದಾರೆ, ಇಷ್ಟು ಜನ ಆರೋಪಿಗಳು, ಏನು ಸಮಸ್ಯೆ ಇಲ್ಲ ಅಂತ ಆದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಹೆಚ್ಚಿನ ತನಿಖೆಯ ಅಗತ್ಯತೆ ಈ ಪ್ರಕರಣದಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಅಥವಾ ಜೇಸಿಗೂ ಕೂಡ ಒಪ್ಪಿಸಬಹುದು. ಯಾಕಂದ್ರೆ ಕೊಲೆ ಅಂತಹ ಗಂಭೀರ ಪ್ರಕರಣ ಆಗಿರೋದ್ರಿಂದ, ಆಮೇಲೆ ಆರೋಪಿಗಳು ಮೇಲ್ನೋಟಕ್ಕೆ ತಪ್ಪೊಪ್ಪಿಗೆ ಮಾಡ್ಕೊಂಡಿರೋದ್ರಿಂದ ಜೇಸಿ ಕಳಿಸ್ತಾರ ಅಥವಾ ಇನ್ನಷ್ಟು ತನಿಖೆಯನ್ನು ನಡೆಸಬೇಕಾಗಿರೋದ್ರಿಂದ PCಯಲ್ಲೇ ಇಟ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತದೆ. ಸದ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನೋಡಿ, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಮಾಡಿದ್ದಾರೆ, ತಪ್ಪೊಪ್ಪಿಗೆಯ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇದು ಇಡೀ ಕೇಸ್ನ ತನಿಖೆಯ ದಿಕ್ಕನ್ನ ಬದಲಾಯಿಸುವಂತಹ ಸಾಮರ್ಥ್ಯ ಇರುವಂತಹ ಅತಿ ದೊಡ್ಡ ಬೆಳವಣಿಗೆ. ಆರೋಪಿಗಳು ಕೊಟ್ಟ ಹೇಳಿಕೆಯ ಆಧಾರ ಜೊತೆಗೆ ಮೇಲ್ನೋಟಕ್ಕೆ ಸಿಕ್ಕಂತಹ ಸಾಕ್ಷ್ಯ ಸಂಗ್ರಹದ ಆಧಾರವಾಗಿ ಇಟ್ಕೊಂಡು ದರ್ಶನ್ರನ್ನ ಅರೆಸ್ಟ್ ಮಾಡಿರೋದು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದು ಯಾವ ರೀತಿ ಬಿಗು ಆಗ್ತಾ ಹೋಗುತ್ತೆ ಅನ್ನೋದು ನೋಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇಲ್ಲಿ ಕೇವಲ ಆರೋಪಿಗಳ ಹೇಳಿಕೆಯ ಆಧರಿಸಿ ದರ್ಶನ್ರನ್ನ ಅರೆಸ್ಟ್ ಮಾಡಿರೋದಾ ಅಥವಾ ದರ್ಶನ್ ವಿರುದ್ಧ ಪ್ರಾಥಮಿಕವಾಗಿ ಸಾಕ್ಷಿಗಳು ಸಿಕ್ಕಿ ಅರೆಸ್ಟ್ ಆಗಿರೋದಾ? ಏನ್ ಮಾಹಿತಿ ಸಿಗ್ತಾ ಇದೆ ಅಂತ? ಖಂಡಿತವಾಗಿಯೂ ಮಮತಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರು ಇರ್ಬೋದು ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ದರ್ಶನ್ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ನಿನ್ನೆ ಸಂಜೆ 3 ಜನ ಶರಣಾಗತರಾಗ್ತಾರೆ ಪೊಲೀಸರ ಮುಂದೆ. ಅಂದ್ರೆ ಈ ಹತ್ಯೆ ಆಯಿತು, ಹತ್ಯೆ ಆದ ನಂತರ ಪೊಲೀಸರು ತನಿಖೆನ ಮಾಡ್ತಾ ಇರ್ತಾರೆ. ತನಿಖೆನ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬಂದು ಅವರು 3 ಜನ ಶರಣಾಗತಿಯನ್ನ ಆಗುವಂಥದ್ದು. ಯಾಕಂದ್ರೆ ನಾವೇ ಈ ಪ್ರಕರಣವನ್ನ ಮಾಡಿದಂಥದ್ದು, ನಾವೇ ಕೊಲೆ ಮಾಡಿದಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಕೊಲೆ ಮಾಡಿದೀವಿ ಮತ್ತು ಅದಕ್ಕೆ ಯಾವುದೇ ರೀತಿಯ ಪೂರಕವಾದ ಏನು ಸಪೋರ್ಟ್ ಅನ್ನು ಕೊಟ್ಟಂತವ್ರು ಯಾರು, ಇದ್ಯಾವುದನ್ನು ಕೂಡ ಅವರು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿರಲ್ಲ. ಆದ್ರೆ ಅದರ ಜೊತೆಗೆ ಇನ್ನ 7 ಜನರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಅಂದ್ರೆ 3 ಜನರ ಹೇಳಿಕೆಯ ಮೇಲೆ 7 ಜನರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಬಂಧನಕ್ಕೆ ಒಳಪಡಿಸಿದಾಗ ನಡೆದಂತ ಘಟನಾವಳಿಗಳನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂಥದ್ದು. ಯಾಕಂದ್ರೆ ರೇಣುಕಾಸ್ವಾಮಿ ಮೂಲತಃ ಚಿತ್ರದುರ್ಗದವರು. ಚಿತ್ರದುರ್ಗದಿಂದ ಅವರನ್ನ ಪಿಕಪ್ ಮಾಡಿ ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಅಂದ್ರೆ ಅಲ್ಲಿಯ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದಾರೆ, ಅಧ್ಯಕ್ಷನ ಒಂದು ನಕಲಿ ಅಕೌಂಟ್ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ನಕಲಿ ಅಕೌಂಟ್ ಅನ್ನ ಮಾಡ್ಕೊಳ್ತಾನೆ. ನಕಲಿ ಅಕೌಂಟ್ ಅನ್ನ ಮಾಡಿಕೊಂಡು ರೇಣುಕಾಸ್ವಾಮಿ ಜೊತೆಯಲ್ಲಿ ಚಾಟ್ ಅನ್ನ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಮನೆಯಿಂದ ಹೊರಗಡೆ ಬರೋ ರೀತಿ ಮಾಡುವಂಥದ್ದು. ಆತನನ್ನ ಪಿಕಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರುವಂಥದ್ದು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಬಳಿಯಲ್ಲಿ ಒಂದು ಗೋಡೌನ್ ನಲ್ಲಿ ಇರಿಸ್ಕೊಂಡಿರ್ತಾರೆ. ಗೋಡೌನ್ ನಲ್ಲಿ ಇರಿಸ್ಕೊಂಡು ನಿರಂತರವಾಗಿ 24 ಗಂಟೆಗಳ ಕಾಲ ಆತನಿಗೆ ಹಲ್ಲೆಯನ್ನ ಮಾಡ್ತಾರೆ. ಯಾಕಂದ್ರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ರು. ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ ಹಿನ್ನೆಲೆಯಲ್ಲಿ ನಿರಂತರವಾಗಿ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯನ್ನ ಮಾಡಿ ಅದಾದ ಬಳಿಕ ಅಲ್ಲಿ ಸಾವನ್ನಪ್ಪಂಥದ್ದು. ಅಂದ್ರೆ ಗೋಡೌನ್ ನಲ್ಲಿ ದರ್ಶನ್ ಅವರು ಕೂಡ ಬಂದು ಹಲ್ಲೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಪ್ಪೊಪ್ಪಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಎಲ್ಲಾ ಮಾಹಿತಿಗಳ ಹಿನ್ನೆಲೆಯಲ್ಲಿಯೇ ದರ್ಶನನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಅಂದ್ರೆ ಅಲ್ಲಿಯ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಆರೋಪಿಗಳು, ಅಂದ್ರೆ ಬಂಧನಕ್ಕೊಳಗಾಗಿರುವಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮಾಡ್ಕೊಂಡಂತ ತಪ್ಪೊಪ್ಪಿಗೆ ಏನಿತ್ತು, ಆ ತಪ್ಪೊಪ್ಪಿಗೆ ಹಿನ್ನೆಲೆಯಲ್ಲಿ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಂಧನಕ್ಕೆ ಒಳಪಡಿಸಿ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಪವಿತ್ರ ಗೌಡ ಆ ಸಂದರ್ಭದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಜೊತೆಗೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ
ಇದ್ದಂತ 9 ಜನ ಆರೋಪಿಗಳೇನಿದ್ರು 9 ಜನ ಆರೋಪಿಗಳನ್ನು ಕೂಡ ಎಪಿ ನಗರ ಪೊಲೀಸ್ ಠಾಣೆ ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಮುಖಾಮುಖಿ ಮಾಡಿಸುವಂತದ್ದು, ಮುಖಾಮುಖಿಯನ್ನ ಮಾಡಿಸಿ ನಡೆದಂತ ಘಟನಾವಳಿಗಳ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡೋ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಏನು ದರ್ಶನ್ ಬಂಧನ ಆಗಿದೆ, ಈಗ ಪವಿತ್ರ ಗೌಡ ವಿಚಾರಣೆ ಆಗ್ತದೆ, ಅವರು ಕೂಡ ಬಹುತೇಕ ಬಂಧನ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಮುಂದಿನ ಹೊತ್ತುಗಳಲ್ಲಿ ಅದಕ್ಕೆ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ದರ್ಶನ್ ಗೋಡೌನ್ಗೆ ಹೋಗಿರುವಂತದ್ದು ವಿಚಾರ ಇರ್ಬೋದು, ಇವೆಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕುವ ಪ್ರಯತ್ನಗಳನ್ನ ಈಗ ಮಾಡ್ತಾ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.